ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಎರಡು ದಿನದ ಕಂಟಿನ್ಯೂಷನ್ ಬ್ಲಾಗು. ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಅಮ್ಮ ಮನೆಗೆ ಹೋಗಿದ್ದೆ, ಅದನ್ನು ಕೂಡ ಇಲ್ಲಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಶನಿವಾರ ಸಂಜೆ ನಮ್ಮ ಮನೆಯವ್ರಿಗೆ ಅಣಬೆ ಸಿಕ್ಕಿತ್ತು, ಅದನ್ನು ಸ್ವಲ್ಪ ತೋರಿಸ್ತಾ ಇದ್ದೀನಿ. ಈ ಸೀಸನಲ್ಲಿ ಫಸ್ಟ್ ಸಿಕ್ಕಿದ ಅಣಬೆ ಇದು. ಎಣ್ಣೆ ಅಣಬೆ ಅಂತಾರಲ್ವ, ಅದಲ್ಲ, ಬೇರೆದು. ಇದು ಬುಡುಪುಗಳು ಅಂತಾರಲ್ವ, ಅದು ಹರಡ್ಬಿಟ್ಟಿತ್ತು. ಸದ್ಯ ಅದೃಷ್ಟ ಏನೋ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಸಿಕ್ಕಿದ್ದಿದ್ದು. ಹಂಗೆ ಉಸ್ತಿಕಾಯಿ ಸ್ವಲ್ಪ ಸಿಕ್ಕಿತ್ತೇನೋ, ಅದನ್ನು ತಂದಿದ್ರು. ಅದನ್ನು ರೆಸಿಪಿ ಏನು ಶೇರ್ ಮಾಡಿಲ್ಲ. ಒಂದು 15 ಅಣಬೆ ಇರ್ಬೋದು. ಅದನ್ನೇ ಎಲ್ರಿಗೂ ಸೇರಿಸಿ ಆಲೂಗಡ್ಡೆಯಲ್ಲಿ ಹಾಕಿ ಗೊಜ್ಜು ಮಾಡಿದ್ದೆ. ವೆರಿ ಟೇಸ್ಟಿಯಾಗಿ ಬಂದಿತ್ತು, ಸೂಪರಾಗಿತ್ತು. ಮಶ್ರೂಮ್ಗಿಂತ ಸಖತ್ತಾಗಿರುತ್ತೆ. ಇದು ನೇಚರಲ್ಲಿ ಹಂಗೆ ಸಿಗೋದಲ್ವಾ, ಅದಕ್ಕೋಸ್ಕರನೋ ಏನೋ ಗೊತ್ತಿಲ್ಲ. ಇದು ಕೆಲವ್ರಿಗೆ ಅದೃಷ್ಟ ಇದ್ದವ್ರಿಗೆ ಸಿಕ್ಕುತ್ತೆ, ಅದೃಷ್ಟ ಇಲ್ದಿರೋರು ಸಿಗಲ್ಲ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದೆಷ್ಟು ನಿಜನೋ ಸುಳ್ಳು ಅಂತ. ಸಾಟರ್ಡೆ ಆಯಿತು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ಭಾನುವಾರ. ನಾನು ಕೂಡ ಲಕ್ಷ್ಮಿ ಎಲ್ಲ ತೆಗೆದುಬಿಟ್ಟು ಬಿಂದಿಗೆ ಎಲ್ಲ ಕಳಸ ಎಲ್ಲ ಕಲಸಿ ಇಟ್ಟಿದ್ನಲ್ವ, ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ದೇವ್ರ ಮುಖವಾಡ ಎಲ್ಲ ಬಿಚ್ಚಿ ಫ್ರೂಟ್ಸು ಪ್ಲೇಟ್ಸು ಎಲ್ಲ ಏನಿದೆಯೋ ಅದನ್ನೆಲ್ಲ ಹಂಗೆ ಬಿಟ್ಟು ಬೇಗ ಟೈಮ್ ಆಗುತ್ತೆ ಅಂತೇಳಿ ವಾಪಸ್ ಬರಬೇಕು ರಿಟರ್ನ್ ಅಂತೇಳ್ಬಿಟ್ಟು ಅಮ್ಮ ಮನೆಗೆ ಹಂಗೆ ಹೋದೆ. ಯಾಕಂದರೆ ಅಮ್ಮನೂ ಅಲ್ಲಿ ಲಕ್ಷ್ಮಿ ಕುಡ್ರಿಸಿದ್ರು ಅಲ್ವಾ, ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅವರು ಲಕ್ಷ್ಮಿ ಬಿಡೋದಕ್ಕಂತ. ನಾನು ಹೋದ್ಮೇಲೆ ಫಸ್ಟೇ ಕದಲಿಸಿಟ್ಟಿದ್ರು ಲಕ್ಷ್ಮಿ ವಿಸರ್ಜನೆ ಮಾಡೋದಕ್ಕಂತ. ನನಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ನಾನು ಹೋದ್ಮೇಲೆ ನನಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ದೇವ್ರ ಮುಂದೆ, ದೇವ್ರು ಸ್ವಲ್ಪ ನೋಡಲಿ ಅಂತ ಇಟ್ಟಿದ್ರು. ಈಗ ನಾನು ಹೋದ್ನಲ್ವ, ಆವಾಗ ಕೆರೆ ಹತ್ರ ಎತ್ಕೊಂಡೋಗಿ ಲಕ್ಷ್ಮಿ ಬಿಟ್ಬಿಟ್ಟು ಬಂದಿದ್ದು. ಅಲ್ಲಿ ಕೆರೆ ಹತ್ರ ಇದೆ, ಅದಕ್ಕೋಸ್ಕರನೇ ಕೆರೆ ಹತ್ರನೇ ಎತ್ಕೊಂಡು ಹೋಗೋದು. ಕೆರೆ ಇಲ್ಲದೆ ಇರೋರೆಲ್ಲ ಮನೆ ಹತ್ರ ತುಳಸಿ ಗಿಡಗಳಿಗೆ, ತೆಂಗಿನಕಾಯಿ ಮರಕ್ಕೆ ಎಲ್ಲ ಪೂಜೆ ಮಾಡ್ತಾರೆ. ನಮಗೆ ಕೆರೆ ಹತ್ರ ಇದೆ ಅಲ್ವಾ, ಹಂಗಾಗಿ ಕೆರೆ ಹತ್ರನೇ ಎತ್ಕೊಂಡೋಗಿ ಪೂಜೆ ಮಾಡಿದ್ದು. ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ, ಸರಿ ಅದಕ್ಕೆ ತೋರ್ಸೋಕ್ಕೆ ಹೋಗಿಲ್ಲ. ಇಲ್ಲಿ ಆಯಿತು, ಮಧ್ಯಾಹ್ನ ಡಿನ್ನರ್ ಎಲ್ಲ ಆಯಿತು. ನಾನು ಎಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ಇಲ್ಲಿ ನಮ್ಮಮ್ಮ ಮರದಲ್ಲಿ ನುಗ್ಗೆಕಾಯಿ ಕಿತ್ತುತ್ತಾಯಿದ್ರು, ಅದನ್ನು ಸ್ವಲ್ಪ ತೊಗೊಂಡು ಬಂದೆ. ನಮ್ಮ ಚಿಕ್ಕಮ್ಮ ಅವರೆಲ್ಲ ಬರ್ತೀನಿ ಅಂತೇಳಿದರು, ಅದಕ್ಕೋಸ್ಕರ ಜಾಸ್ತಿನೇ ಕಿತ್ತಿದ್ರು. ಆಯಿತು, ಅಲ್ಲಿಂದ ಬಂದ್ವಿ. ಮಳೆ ಅಂದರೆ ಮಳೆದಲ್ಲೇ ನೆನ್ಕೊಂಡು ಬಂದ್ವಿ ನಾನು ನಮ್ಮ ಮಕ್ಕಳು. ಈಗ ಏನೇನು ಎತ್ಕೊಂಬಂದೆ ಅಂತ ತೋರಿಸ್ತಾ ಇದ್ದೀನಿ. ಒಬ್ಬಟ್ಟು ಹಸಿಟ್ಟು, ಇದು ಹೂರ್ಣ ಅದರೊಳಗೆ ಹಾಕೋದು, ಬೇಳೆ ಒಬ್ಬಟ್ಟಿದು. ಆಮೇಲೆ ವಡೆದು ಮಿಕ್ಸು, ಮತ್ತು ತರಕಾರಿ ಸಾಂಬಾರು, ಹೆಸರುಬೇಳೆ, ಇಷ್ಟು ಮಾಡಿದರು. ಅದನ್ನೆಲ್ಲ ನಾನು ಹಂಗೆ ಪ್ಯಾಕ್ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದು ಏನು ಅಡುಗೆ ಮಾಡ್ತೀಯ ಅಂತ ಎತ್ಕೊಂಡು ಬಂದೆ. ಇನ್ನೇನು ಅಲ್ಲಿ ಅಡುಗೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಎಲ್ಲ ಕೊಟ್ಟು ಕಳಿಸಿದ್ರು. ಸರಿ, ಆಮೇಲೆ ಲಕ್ಷ್ಮಿಗೆ ಇಡೋದಕ್ಕಂತ ಕಳ್ಳೆಪುರಿ ಉಂಡೆ ಮತ್ತು ಎಳ್ಳುಂಡೆ ಎಲ್ಲ ಮಾಡಿದ್ಲು ನನ್ನ ತಂಗಿ, ಅದನ್ನು ಕೂಡ ಎತ್ಕೊಂಡು ಬಂದೆ. ನೋಡ್ತಾ ಇರ್ಬೋದು, ನುಗ್ಗೆಕಾಯಿ ಫ್ರೆಶ್ ಆಗಿದ್ದು. ಇದು ನನಗೆ ಅರಿಶಿನ ಕುಂಕುಮ ಕೊಟ್ಟಿದ್ದು ಸೀರೆ ನಮ್ಮಮ್ಮ. ಚೆನ್ನಾಗಿದೆ, ಸ್ಮೂತಾಗಿ ಯೆಲ್ಲೋ ಕಲರ್ ಸ್ಯಾರಿ. ನನ್ನ ತಂಗಿದು ಗ್ರೇ ಕಲರ್ ಸ್ಯಾರಿ. ಸಿಂಪಲ್ಲಾಗಿ ಹೊರಗಡೆ ಹೋಗೋದಕ್ಕೆ ಮತ್ತು ದೇವಸ್ಥಾನಗಳಿಗೆ ಎಲ್ಲಾದರೂ ಹೋದವಾಗ ಉಟ್ಕೊಂಡು ಹೋಗೋದಕ್ಕೆ ಸ್ಮೂತಾಗಿ ಚೆನ್ನಾಗಿರುತ್ತೆ, ಆ ಥರ ಸ್ಯಾರಿ ಇದು. ಆಯಿತು, ಇದು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಬೆಳಗ್ಗೆ. ನೋಡಿ, ನಾನು ಎಲ್ಲ ತೆಗ್ದಿಟ್ಟೆ. ನೆನ್ನೆ ಭಾನುವಾರ ಅಮ್ಮ ಮನೆಗೆ ಹೋಗೋವಾಗ ತೆಗ್ದಿಟ್ನಲ್ವ, ಅದೆಲ್ಲ ಇವಾಗ ಎತ್ತಿಟ್ಟೆ. ಇದೆಲ್ಲ ತೊಳೆದು ಮತ್ತೆ ಎತ್ತಿಡಬೇಕು ಮೇಲ್ಗಡೆ. ಫ್ರೂಟ್ಸ್ ಎಲ್ಲ ಈ ಒಂದು ಬೇಸನ್ಗೆ, ಅಗಲವಾಗಿರೋ ಬೇಸನ್ಗೆ ಎತ್ತಿಟ್ಕೊಂಡಿದ್ದೀನಿ. ದೇವ್ರ ಪಾತ್ರೆಗಳಿಗೆ ಎತ್ತಿಟ್ಟಿಲ್ವ, ಅದೆಲ್ಲ ತೊಳೆದು ಎತ್ತಿಡಬೇಕು ಒಣಗಿಸ್ಬಿಟ್ಟು. ಮತ್ತು ಇಲ್ಲಿ ಕೈ ಕಾಲು ಅಮ್ಮನವ್ರಿಗೆ ಇಕ್ಕಿಟ್ನಲ್ವ, ಅದು ಮತ್ತು ವೈಟದು ಪಂಚೆ ಅದೆಲ್ಲನೂ ಇಲ್ಲೇ ಇಟ್ಟಿದ್ದೀನಿ. ಇದನ್ನೆಲ್ಲ ತೆಗಿಬೇಕು, ಒಗೆದ್ಬಿಟ್ಟು ನೀಟಾಗಿ ಎತ್ತಿಡಬೇಕು. ಇವಾಗ ಮೊದಲಿಗೆ ಫಸ್ಟ್ ಪಾತ್ರೆ ಎಲ್ಲ ತೊಳೆದಾಕ್ಕೊಬಿಡೋಣ ಅಂತೇಳ್ಬಿಟ್ಟು, ಬೇಗ ಒಣಗಿದ್ರೆ ಹಂಗೆ ಜೋಡಿಸ್ಕೋಬೋದು ಅಂತೇಳ್ಬಿಟ್ಟು ಆಚೆ ಕಡೆ ಬಾರ್ಲು ಹಾಕ್ಕೊಂಡಿದ್ದೀನಿ. ಬಾರ್ಲು ಹಾಕ್ಬೇಕಾದ್ರೆ ನಮ್ಮ ಸ್ಯಾಂಡಿ ಜಾಸ್ತಿ ಸೌಂಡ್ ಮಾಡ್ತಾಯಿತ್ತು, ಅದನ್ನು ಕೂಡ ಮಾತಾಡಿಸ್ಕೊಂಡು ನಿಂತಿದ್ದೆ ಇಲ್ಲಿ. ಇವಾಗ ದೇವ್ರದ್ದು ಸೀರೆ ಉಡಿಸಿದ್ನಲ್ವ, ಅದು ಕೂಡ ಎತ್ತಿಡೋಣ ಅಂತೇಳ್ಬಿಟ್ಟು ನಿಮ್ಮ ಜೊತೆಯಲ್ಲೂ ಒಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ರೀತಿ ಇದೆ ಸ್ಯಾರಿ. ಗ್ರೀನ್ಗೆ ನೇವಿ ಬ್ಲೂ ಕಲರ್ ಬಾರ್ಡರು, ಒಂಥರ
ಕಾಟನ್ ಸ್ಯಾರಿನೂ ಅಲ್ಲ, ಸಿಲ್ಕ್ ಸ್ಯಾರಿನೂ ಅಲ್ಲ, ಆ ಥರ ಟೈಪ್ ಇದು. ಚೆನ್ನಾಗಿದೆ, ಸ್ಮೂತಾಗಿದೆ. ಯಾವ ಥರ ಉಟ್ಕೋತೀವೋ ಅದೇ ಥರ ಫ್ರಿಲ್ಸು ಕೂಡ ಇರುತ್ತೆ. ಗೊತ್ತಿಲ್ಲ, ಇಷ್ಟ ಆಯಿತು. ನಾನು ವರಲಕ್ಷ್ಮಿ ಹಬ್ಬಕ್ಕೇ ಸೀರೆ ತೊಗೊಳ್ಳೋದು. ಜಾಸ್ತಿ ಸೀರೆಗಳೆಲ್ಲ ತೊಗೊಳಕ್ಕೆ ಹೋಗಲ್ಲ. ನನಗೆ ಅವ್ರಿವ್ರು ಗಿಫ್ಟ್ ಕೊಡೋದೇ ಜಾಸ್ತಿ, ಸೀರೆಗಳು ಜಾಸ್ತಿ ನನ್ನ ಹತ್ರ ಇರೋದು. ನಾನು ಬೈ ಮಾಡೋದಂದರೆ ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರನೇ. ಇದಕ್ಕೆ ಒಂದು ಬ್ಲೌಸ್ ಪೀಸ್ಗೆ ಈ ಸ್ಯಾರಿಗೆ ಬಂದು 1000 ರೂಪೀಸ್ ಕೊಟ್ಟೆ. ವರ್ತಿದೆಯಾ ಇಲ್ಲ ಜಾಸ್ತಿ ಆಯಿತಾ ಅಂತ ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ, ಆಯಿತಾ. ಈಗ ಬಟ್ರ್ ನಾನ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡಾಯಿ ಆಗಲಿ, ಬಾಣಲೆ ಆಗಲಿ, ಇಲ್ಲ ಅಗ್ಲಿಗಿರೋ ಒಂದು ಬಟ್ಲಾಗಲಿ ಎತ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು, ಸ್ವಲ್ಪ ಅಂದರೆ ಎಷ್ಟು ಬೇಕೋ ನಿಮಗೆ ಕ್ವಾಂಟಿಟಿ ಅಷ್ಟರಲ್ಲಿ ಎತ್ಕೊಂಡು ಅದಕ್ಕೆ ಮೊಸರು, ಸಕ್ಕರೆ ಸ್ವಲ್ಪ ಮತ್ತು ಉಪ್ಪು ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಬಟರ್ ನಾನ್ ಅಲ್ವಾ ಇದು, ಅದಕ್ಕೋಸ್ಕರನೇ ಮಿಕ್ಸ್ ಮಾಡಿ ಸೈಡ್ ಅದು ನೆನೆಯೋಕ್ಕಂತ ಬಿಡಬೇಕು. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಇದು ಮಸಾಲೆ ರುಬ್ಕೊಳ್ಳೋದಕ್ಕಂತ ಫ್ರೈ ಮಾಡ್ತಾ ಇರೋದು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಮೆಣಸು, ಜೀರಿಗೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಪಲಾವ್ ಎಲೆ, ಈರುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಯಾರು ಬಿಡಿಸಿ ಹಾಕ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಪೇಸ್ಟ್ ಇತ್ತು, ಅದನ್ನೇ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಆಗುವಷ್ಟು ಟೊಮೊಟೊ, ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಪನ್ನೀರು ಒಂದು ಪ್ಯಾಕೆಟ್ ತರಿಸಿದ್ದೆ ನಾನು. ಅದರಲ್ಲಿ ಈ ಥರ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳೋದು. ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ, ವೆರೈಟಿ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಕಟ್ ಮಾಡಿಕೊಂಡಿದ್ದೀವಿ. ಇವಾಗ ಫ್ರೈ ಮಾಡಿದ್ವಲ್ಲ ಅದೇ ಕಡಾಯಿಗೆ ಸ್ವಲ್ಪ ಬಟರ್ ಹಾಕ್ಕೊಂಡು ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋದು. ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಇವಾಗ ಮಸಾಲೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ವಲ್ಲ, ಆ ಮಸಾಲೆ ಅದಕ್ಕೆ ಗೋಡಂಬಿ ಒಂದು 7-8 ಗೋಡಂಬಿ ಇರಬೇಕು. ಅದನ್ನು ಹಾಕ್ಕೊಂಡು ಮಸಾಲೆ ಜೊತೆಲಿ ರುಬ್ಕೊಳ್ಳೋದು. ಈ ಥರ ಇರಬೇಕು. ಚೆನ್ನಾಗಿ ಫೈನ್ ಪೇಸ್ಟ್ ಆಗಿರಬೇಕು. ಇವಾಗ ಅದೇ ಸ್ಟವ್ ಮೇಲೆ ಅದೇ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಜೀರಿಗೆ ಹಾಕಿ, ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಅಂದರೆ ಗ್ರೇವಿಗೆ ಆಗೋಷ್ಟು ಈರುಳ್ಳಿ ಉದ್ದುದ್ದಿಗೆ ಈ ಥರ ಹೆಚ್ಚಿಟ್ಕೊಂಡು ಅದನ್ನು ಹಾಕ್ಕೋಬೇಕು. ಜಾಸ್ತಿ ಏನು ಫ್ರೈ ಆಗೋಷ್ಟೇನು ಬೇಡ. ಅದು ಫ್ರೈ ಆದಮೇಲಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋದು. ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗಲೇ ನೀರು ಸೇರಿಸಬಾರ್ದು. ಆಮೇಲೆ ಮಿಕ್ಸಿ ಜಾರಲ್ಲಿರುತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ. ಇವಾಗ ಫಸ್ಟಿಗೆ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲೇನೆ. ಸ್ವಲ್ಪ ಫ್ರೈ ಆಗಿದೆ. ಇವಾಗ ಖಾರದ ಪುಡಿ ರುಚಿಗೆ ತಕ್ಕಷ್ಟು, ಮತ್ತು ಇದು ಬಣ್ಣನೂ ಕೊಡುತ್ತೆ ಖಾರದ ಪುಡಿ. ಬೇಕಿದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೋಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ನೋಡಿಕೊಂಡು ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲನೂ ಈ ರೀತಿಯಾಗಿ. ಇವಾಗ ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿದ್ಮೇಲೆ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಫ್ರೈ ಮಾಡಿ ಇಟ್ಕೊಂಡಿರೋ ಪನ್ನೀರನ್ನ ಪನ್ನೀರ್ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಮೇಲೆ ಏನಿದು ಕಸೂರಿ ಮೇಥಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಒಮ್ಮೆ ಟ್ರೈ ಮಾಡಿ.
ಚೆನ್ನಾಗಿತ್ತು. ಶ್ರಾವಣ ಅಲ್ವಾ, ನಾನ್ ವೆಜ್ ತಿನ್ನಬೇಕು ಅನ್ನಿಸ್ತಾ ಇರೋವಾಗ ಈ ಥರ ಮಾಡಿಕೊಂಡ್ರೆ ನಾನ್ ವೆಜ್ಜು ಬೇಡ, ಏನು ಬೇಡ, ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು. ಇವಾಗ ಗಾರ್ನಿಷ್ಗೆ ಮೇಲ್ಗಡೆ ಫ್ರೆಶ್ ಕ್ರೀಮ್ ಕೂಡ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಸೇಮ್ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ, ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಗ್ರೇವಿ ರೆಡಿ ಆಯಿತು. ಹಸಿಟ್ಟು ಕೂಡ ಚೆನ್ನಾಗಿ ಊರಿತ್ತು, ನೆಂದಿತ್ತು. ಚಪಾತಿ ಹಸಿಟ್ಟಿಗೆ ಅದು ಇಟ್ಟಿದ್ವಲ್ಲ ಅದನ್ನು ಇವಾಗ ಮಾಡೋದಲ್ವ ನಾವು, ಅದಕ್ಕೋಸ್ಕರನೇ ತೀಡ್ಕೊಂಡು ಅದ್ರ ಮೇಲೆ ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡು ಪ್ರೆಸ್ ಮಾಡೋ ಥರ ಮಾಡ್ಕೋಬೇಕಷ್ಟೇ. ಜಾಸ್ತಿ ಒತ್ತಿ ಏನು ಮಾಡೋದು ಬೇಕಾಗಿಲ್ಲ. ಚಪಾತಿಗಿಂತ ಒಂದು ಸ್ವಲ್ಪ ಮಂದಗಿರಬೇಕು, ಆ ಥರ ತೀಡ್ಕೊಂಡ್ರೆ ಆಯಿತು. ಮೇಲೆ ಬೆಣ್ಣೆ ಖಾಲಿಯಾಗಿತ್ತು, ಅದಕ್ಕೋಸ್ಕರ ಇವಾಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಬೆಣ್ಣೆ ಹಾಕ್ಕೋಬೋದು, ಇದ್ದರೆ ಸಖತ್ತಾಗಿರುತ್ತೆ ಬೆಣ್ಣೆ ಹಾಕ್ಕೊಂಡ್ರೆ. ಇರೋ ಬೆಣ್ಣೆ ಎಲ್ಲ ತುಪ್ಪ ಕಾಯಿಸ್ಬಿಟ್ಟಿದ್ದೆ, ಹಾಗಾಗಿ ಬೆಣ್ಣೆ ಖಾಲಿಯಾಗಿತ್ತು. ಇನ್ನು ಮಾಡೋವ್ರಿಗೂ ಇರಲಿಲ್ಲ, ಹಾಗಾಗಿ ಇವಾಗ ನೋಡಿ ಎರಡು ಕಡೆ ನೀಟಾಗಿ ಬೇಯಿಸ್ಕೊಂಡ್ರೆ ಹದವಾಗಿ ಬೇಯಿಸ್ಕೋಬೇಕು. ಇಲ್ಲ ಅಂತಂದರೆ ಒಲೆ ಮೇಲೆ ಕೂಡ ಡೈರೆಕ್ಟ್ ಒಲೆ ಮೇಲೆ ಕೂಡ ಸುಟ್ಕೋಬೋದು. ನಾನು ಇಲ್ಲಿ ತವ ಮೇಲೇ ಸುಟ್ಟು ತೋರಿಸ್ತಾ ಇರೋದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.